ಹರಿ ಓಂ. ಬೆಳಗಿನ ಶುಭೋದಯಗಳು ಆತ್ಮೀಯರೇ. ಇಂದಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಮ್ಮೊಂದಿಗೆ ಎರಡು ಮಾತನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ನಾನು ಸುಮಾರು 35 ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಶಿಕ್ಷಕನಾಗಿ ಸತ್ಯನಿಷ್ಠೆ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಸಲ್ಲಿಸಿ 2007ರಲ್ಲಿ ನಿವೃತ್ತಿಯನ್ನು ಹೊಂದೆ. ತದನಂತರ ತುಮಕೂರಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಗೌರವಾನ್ವಿತ ಪಾರ್ಟ್ ಟೈಮ್ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಬಂದೆ. ನಾನು ತೆಗೆದುಕೊಳ್ತಿದ್ದಂತಹ ತರಗತಿಯಲ್ಲಿ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಈ ಯೋಗದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಧ್ಯಾನದ ಬಗ್ಗೆ, ಮಾರಲ್ ಬಗ್ಗೆ ಒಂದು 5 ನಿಮಿಷ ಹೇಳ್ತಾ ನಾನು ಪಾಠವನ್ನು ಪ್ರಾರಂಭಿಸ್ತಾ ಇದ್ದೆ. ಮಕ್ಕಳು ತುಂಬ ಖುಷಿಯಿಂದ ಪಾಠವನ್ನು ಕೇಳ್ತಾಯಿದ್ರು. ಮತ್ತು ಪ್ರಾಂಶುಪಾಲರು ಅವರು ನನ್ನನ್ನು ಕೇಳಿಕೊಂಡ್ರು, ಸರ್, ವೀಕ್ಲಿ ಒನ್ಸ್ ಪೂರ್ಣವಾಗಿ ಯೋಗದ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ. ನಾನು ಖುಷಿಯಿಂದ ಒಪ್ಕೊಂಡೆ. ಮತ್ತು ಎಲ್ಲರೂ ಕೂಡ ಆ ಯೋಗವನ್ನು ಅಭ್ಯಾಸ ಮಾಡೋ ಸಮಯದಲ್ಲಿ ಖುಷಿಯಿಂದ ಅಭ್ಯಾಸ ಮಾಡ್ತಾಯಿದ್ರು ಮಕ್ಕಳು. ಸೂರ್ಯ ನಮಸ್ಕಾರದಿಂದ ಹಿಡಿದು ಶೀರ್ಷಾಸನದವರೆಗೆ, ವಜ್ರಾಸನದಲ್ಲಿ, ಪದ್ಮಾಸನದಲ್ಲಿ ಬರುವಂಥ ವಿವಿಧ ಪ್ರಕಾರಗಳು, ಮತ್ತು ವೀರಭದ್ರಾಸನದ ವಿವಿಧ ಪ್ರಕಾರಗಳು, ಹೀಗೆ ಎಲ್ಲವನ್ನು ಕೂಡ ಅವರು ಬಹಳ ಆಸಕ್ತಿಯಿಂದ ಕಲಿತರು. ಇದನ್ನು ಗಮನಿಸಿದಂಥ ಸಮಯದಲ್ಲಿ ಪ್ರಾಂಶುಪಾಲರು ಶಾಲೆಯ ವಾರ್ಷಿಕೋತ್ಸವ ಸಮಯದಲ್ಲಿ ಒಂದು ಅರ್ಧ ಗಂಟೆ ಯೋಗದ ಕಾರ್ಯಕ್ರಮವನ್ನು ಕೂಡ ಇದನ್ನಿಟ್ಕೊಂಡ್ರು. ಎಲ್ಲರಿಗೂ ಇದು ಮೆಚ್ಚುಗೆ ಆಯಿತು. ಹೀಗೆ ಕಾಲಚಕ್ರ ಉರುಳ್ತಾ ಬಂತು. ಸುಮಾರು 23ನೇ ಇಸ್ವಿನಲ್ಲಿ ವಯೋಸಹಜವಾದಂತಹ ಸ್ವಲ್ಪ ಅನಾರೋಗ್ಯ ನನಗೆ ಕಾಡಲಿಕ್ಕೆ ಪ್ರಾರಂಭವಾಯಿತು, ಯೂರಿನ್ ಇನ್ಫೆಕ್ಷನ್ ಅಂತೇಳಿ. ಅದಕ್ಕೆ ಕಾರಣ ಮುಂದಿನ ವಿಡಿಯೋದಲ್ಲಿ ಹೇಳಿ ಪ್ರಯತ್ನ ಮಾಡ್ತೀನಿ. ಮತ್ತು ಮನೆಯವರು ಮತ್ತು ಮಕ್ಕಳ ಒತ್ತಾಯಕ್ಕೆ ಮಾಡಿದ್ದು ನಾನು ಆ ತರಗತಿಗೆ ಹೋಗೋದನ್ನ ಮೊಟಕುಗೊಳಿಸಿದೆ. ಮನೆಯಲ್ಲಿರುವಂಥ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ಮತ್ತು ಮನೆಯಲ್ಲಿ ಸ್ವಲ್ಪ ನಾನು ಅಭ್ಯಾಸವನ್ನು ಮಾಡ್ತಾಯಿದ್ದೆ. ನನ್ನ ಮಗಳೊಬ್ಬರು ಲತಾಶ್ರೀ ಅಂಥೇಳಿ ಅವರು ಅಮೇರಿಕಾದಲ್ಲಿದ್ದಾರೆ. ಅವ್ರಿಗೂ ಇದ್ರ ಬಗ್ಗೆ ಸ್ವಲ್ಪ ಅರಿವಿದೆ, ಯೋಗದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ. ಮತ್ತು ಅವ್ರ ಕಲೀಗ್ಸು ನಮಗೂ ಕೂಡ ಇದನ್ನು ಸ್ವಲ್ಪ ಹೇಳ್ಕೊಡು ಅಂದಾಗ, ಇದು ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಂಥದ್ದು, ಅವ್ರನ್ನ ವಿಚಾರ ಮಾಡಬೇಕು ಅಂತ ಅವರು ಖುಷಿಯಾಗಿ ಆಯಿತು ಅಂಥೇಳಿ ಒಪ್ಪಿಕೊಂಡ್ರು. ಮತ್ತು ನನ್ನನ್ನು ಮಗಳು ಕೇಳಿದಂಥ ಸಮಯದಲ್ಲಿ ನಾನು ಕೂಡ ಆಸಕ್ತಿಯಿಂದ ಒಪ್ಕೊಂಡೆ. ಏಕೆಂದರೆ ಕಲಿಬೇಕು ಅಂಥೇಳಿ ಆಸಕ್ತಿ ಇರೋರಿಗೆ ನನಗೆ ಗೊತ್ತಿರೋ ವಿಷಯವನ್ನು ಹೇಳಿಕೆ ಏನಂತೆ ಅಂಥೇಳಿ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದನ್ನು ವಿಚಾರ ವಿನಿಮಯ ಮಾಡ್ಕೊಳ್ಳೋಣ ಅಂಥೇಳಿ ತೀರ್ಮಾನ ಅನಿಸ್ತೀವಿ. ಆದರೆ ನನಗೆ ಈ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ABCD ಗೊತ್ತಿಲ್ಲ. ನಮ್ಮ ಮೊಮ್ಮಗ ಶ್ರೇಯಸ್ ಅಂತೇಳಿ ಅವನು BE ಓದ್ತಾ ಇದ್ದಾನೆ. ಅವನ ಸಮಯವನ್ನು ನೋಡಿಕೊಂಡು ಅವನ ಸಹಕಾರದಿಂದ ವಿಡಿಯೋ ಕಾನ್ಫರೆನ್ಸ್ ಮಾಡಿದಾಗ ಒಂದು ಅರ್ಧ ಗಂಟೆ ಇದ್ರ ಬಗ್ಗೆ, ಕುಂಡಲಿನಿ ಚಕ್ರದ ಬಗ್ಗೆ ಅವರಿಗೆ ಕೇಳಬೇಕು ಅಂತ ಆಸಕ್ತಿ ಇತ್ತು. ಅದ್ರ ಬಗ್ಗೆ ನಾನು ಹೇಳಿದೆ. ಅದರಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನ, ಸಹಸ್ರ ಚಕ್ರ ಅಂತ 7 ಚಕ್ರಗಳು ಮುಖ್ಯವಾದ್ದು. ಇವು ನಮ್ಮ ದೇಹದ ಶಕ್ತಿ ಕೇಂದ್ರಗಳು, ಎನರ್ಜಿ ಪಾಯಿಂಟ್ಸ್. ದೇ ರೆಫರ್ಸ್ ಟು ದ ಬಾಡಿ, ಮೈಂಡ್ ಆ್ಯಂಡ್ ಬ್ರೀತಿಂಗ್ ಅಂತ. ಇದ್ರ ಬಗ್ಗೆ ಅವರಿಗೆ ಹೇಳಿದಂಥ ಸಮಯದಲ್ಲಿ ಆಸಕ್ತಿಯಿಂದ ನಾವು ಮಾಡಿದಾಗೇ ಮಾಡಿದರು. ಮತ್ತೆ ಮಗಳನ್ನ ಕೇಳ್ಕೊಂಡ್ರಂತೆ. ಏನಂತ ಹೇಳಿ, ಹೀಗೆ ಅವರಿಗೆ ಅವಕಾಶ ಸಿಕ್ಕಾಗ ನಮಗೆ ಈ ಕುಂಡಲಿನಿ ಚಕ್ರದ ಬಗ್ಗೆ ವಿವರವಾಗಿ, ಒಂದೊಂದೇ ಚಕ್ರಗಳ ಬಗ್ಗೆ ವಿವರವಾಗಿ ವಿಷಯ ನಮಗೆ ಬೇಕು. ತದನಂತರ ಪ್ರಾಣಾಯಾಮದ ಬಗ್ಗೆಯೂ ಕೂಡ ನಮಗೆ ತಿಳಿಸ್ಕೊಡ್ಲಿಕ್ಕೆ ಅವರಿಂದ ಸಾಧ್ಯನಾ ಅಂತ ನಾನು ಕೇಳಿದಾಗ ಆಯಿತು, ಒಪ್ಕೊಂಡೆ, ಸಮಯ ಸಿಕ್ಕಾಗ ಮಾಡೋಣ ಅಂಥೇಳಿ. ಇದಾದಮೇಲೆ ಮಗಳು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ಲು. ಅಪ್ಪಾಜಿ, ನೀವು ಯಾವಾಗ ಕೂಡ ಇದನ್ನು ಮಾಡ್ತಾ ಇರ್ತಾರಲ್ಲ ಮೇಲ್ಗಡೆ, ಇದನ್ನು ವಿಡಿಯೋ ಮಾಡಿ ಯಾಕೆ ಇದು ಮಾಡಬಾರ್ದು? ನಿಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಅವರ ಮಕ್ಕಳಿಗೆಲ್ಲ ಅನುಕೂಲ ಆಗ್ಬೋದಲ್ಲ ಅಂತ. ನಾನು ಮೊದಲು ನಿರಾಕರಿಸಿದ್ರು ಕೂಡ ಆಯಿತು ಅಂತೇಳಿ ಒಪ್ಪಿಕೊಂಡು ಈ ವಿಡಿಯೋವನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಇದ್ರ ಜೊತೆಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಅವರು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಹಲವಾರು ಬಾರಿ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾನು ನನ್ನ ಆರೋಗ್ಯದ ಒಂದು ಕಾರಣವನ್ನು ಒಡ್ಡಿ ಹೋಗಲಿಕ್ಕೆ ಆಸಕ್ತಿಯನ್ನು ತೋರಿಸಲಿಲ್ಲ. ಅದಕ್ಕೆ ಇನ್ನೊಂದು ಕಾರಣನೂ ಉಂಟು.
ಅದನ್ನು ಮುಂದಿನ ವಿಡಿಯೋದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.